ಪತ್ರಿಕೆಯಲ್ಲಿ ಸ್ಪಷ್ಟಪಡಿಸಿದೆ. ಅದು ಶಾಲೆ STMC ಇದೆ, ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಇದೆ, ಮತ್ತು ಅವ್ರ ಪಕ್ಕದ ಮನೆಯವರು ನಾವು ಅವರು ಒಂದು 26 ವರ್ಷದಿಂದ ನಾವು ಅಕ್ಕಪಕ್ಕದಲ್ಲಿದ್ದೇವೆ. ಇವತ್ತು ಅಣ್ಣ ತಮ್ಮದಿರು ಹಂಗೆ ಇದ್ದೇವೆ. ಅವ್ರ ಮನೆಗೆ ಹಬ್ಬದ ನಾವು ಹೋಗ್ತೀವಿ, ನಮ್ಮ ಮನೆಗೆ ಹಬ್ಬದ್ರೆ ಅವರು ಬರ್ತಾರೆ. ನಮ್ಮಿಂದ ಅಂತದೇನು ತಪ್ಪಾಗಿಲ್ಲ. ಆದ್ರೆ ಕಾನೂನು ಪ್ರಕಾರವಾಗಿ ತನಿಖೆ ಆಗ್ತಿದೆ ಅಂತ ಹೇಳಿದ್ರೆ ಕಾನೂನಿದೆ, ಕಾನೂನು ಪ್ರಕಾರ ಆಗಿದೆ. ಇವೆಲ್ಲ ಏನೋ ಒಂಥರ ದಬ್ಬಾಳಿಕೆ, ಯಾವ್ಯಾವ್ದನ್ನೋ ತಂದು ಹಳೇದ್ನೆಲ್ಲ ತಂದು ಜೋಡಿಸಿ ಹೇಳೋಂಥದ್ದು, ಇಂಥವನ್ನೆಲ್ಲ ಮಾಡ್ತಾ ಇದ್ದಾರೆ. ಹಳೆ ವಿಚಾರಕ್ಕೆ ಹೋಗೋದೇ ಆದ್ರೆ, ಬಹಳ ಹಳೆ ವಿಚಾರಕ್ಕೆ ಹೋಗೋದೇ ಆದ್ರೆ ವಸಂತ ನಾಯಕರವ್ರದ್ದು ಬೇಕಾದಷ್ಟಿದೆ. ಸಂದರ್ಭ ಬಂದ್ರೆ, ಹಿಂಗೆ ಮುಂದುವರೆದ್ರೆ ಅವೆಲ್ಲವನ್ನು ತರುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸಂಕ್ಷಿಪ್ತವಾಗಿ ಒಂದು ಹಳೆಯ ಘಟನೆಯನ್ನ ತಮ್ಮ ಮಾಧ್ಯಮದ ಮುಂದೆ ತರಲಿಕ್ಕೆ ಬಯಸ್ತೇನೆ. ಮನಮನೆಯಲ್ಲಿ ಒಂದು ಕಂಚಿಗುಡ್ಡಿ ಅಂತ ಒಂದು ಕೇರಿ ಇದೆ. ಅಲ್ಲಿ ದೇವಪ್ಪ ಅಂತ ಹೇಳಿ, ದೇವಪ್ಪ ನಾಯಕರು ಅಂತಲೇ ಒಬ್ಬರು ಇರ್ತಾರೆ. ಅವ್ರು ಯಾಕಾಗಿ ನೇಣು ಹಾಕಿಂಡ್ ಸತ್ತೋದ್ರು, ಅವನ ಹೆಂಡತಿ ಯಾಕೆ ಬಾಯಿ ಬಿದ್ದು ಸತ್ತೋದ್ರು, ಅವ್ರ ಮಗ ಯಾಕೆ ನೇಣು ಹಾಕಿಂಡ್ ಸತ್ತೋದ್ರು, ಮುಂದಿನ ದಿನದಲ್ಲಿ ಇದೆಲ್ಲವನ್ನು ವಿವರವನ್ನ ದಾಖಲೆ ಸಮೇತವಾಗಿ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ನಾವು ಕೊಡ್ತೇವೆ. ಇದೇ ರೀತಿ ಮುಂದುವರೆದು ನಾವು ಮತ್ತೊಬ್ಬರ ಮೇಲೆ ಗುರಿಯಾಗಿ ಅಥವಾ ಮತ್ತೊಬ್ಬರನ್ನ ಹತ್ತಿಕ್ಕಂತ ಕೆಲಸ, ಮತ್ತೊಬ್ಬರು ರಾಜಕೀಯ ಮೇಲೆ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿ ಜನಸೇವೆ ಮಾಡುವವರ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸ ನಾವು ಎಂದೂ ಮಾಡಿಲ್ಲ. ನಮ್ಮ ಮೇಲೆ ಆಗ್ತಾ ಇದೆ. ಬಹಳ ವರ್ಷದಿಂದ ಸಿದ್ದಾಪುರದಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ. ನಾವು ಬಹಳ ಕೆಳಮಟ್ಟದಿಂದ ಬಂದಂಥದ್ದು, ದುಡಿಮೆ ಮಾಡಿ ಬಂದಂಥವ್ರು. ಅವರು ಇವತ್ತು ವಸಂತ ನಾಯ್ಕ ಅವರ ಹೆಂಡತಿನ ಗೆಲ್ಲಿಸ್ಬೇಕಾದ್ರೆ ಪಕ್ಷೇತರವಾಗಿ ನಾವು ಗೆಲ್ಲಿಸಿದ್ದೇವೆ, ಸಪೋರ್ಟ್ ಮಾಡಿ. ಇದನ್ನು ಬಹಳ ನಾನು ವಿವರಕ್ಕೆ ಹೋಗಲ್ಲ. ಅವನು ಏನೋ ಸಮಾಜದಲ್ಲಿ ಒಬ್ಬನ ತರಬೇಕು ಅಂತ ತಂದೇವೆ. ಆದ್ರೆ ಇವ್ ನೆಲದ ಮೇಲೆ ಬರಲಿಲ್ಲ, ಇವ್ ನಮ್ಮ ಮೇಲೆ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಅದಕ್ಕೆ ಮತ್ತೊಂದು ಸರಿ ಕಾಲಾವಕಾಶ ಹೇಳ್ತೇನೆ. ಇದು ಒಂದು ಕಡೆ, ಇದನ್ನೆಲ್ಲ ನೆನ್ಪಿರ್ಬೇಕು. ನಾವೆಲ್ಲ ಒಬ್ಬರ ಮನೆಗೆ ಅನ್ನ ತಿಂದು ನೀರು ಕುಡಿದ್ರೆ ನೆನ್ಪಿಡ್ತೇವೆ. ಈ ಮನುಷ್ಯ ಬಹಳಷ್ಟು ಕಡೆ ದಬ್ಬಾಳಿಕೆ ಮಾಡಿರುವಂಥದ್ದು ಇದೆ. ಬೇರೆ ಬೇರೆ ಕಡೆ ಗುಂಡ ಪ್ರವೃತ್ತಿ ಮಾಡಿದ್ದು ಅಂತದ್ದು ಇದೆ. ಈ ಮನುಷ್ಯ ಹೇಳೋದು ಬೇರೆಯವರಿಗೆ ಇವನು ಗುಂಡ, ನಾನಲ್ಲ ಗುಂಡ, KG ನಾಯಕರ ಗುಂಡ, ತಿಮ್ಮಪ್ಪ ಗುಂಡ ಅಂತಾರೆ. ಈಗ ಹೇಳಿರೋವಂಥದ್ದು ಎಲ್ಲದೂ ಕೇಸ್ ಇದೆ, ಕೋರ್ಟಲ್ಲಿ ಕೆಲವು ಕೇಸ್ ನಡೀತಾ ಇದ್ದಾವೆ. ಇವೆಲ್ಲ ದಾಖಲೆ ಆಗಿರುವಂತ ಕೇಸ್. ಪೊಲೀಸ್ ಇಲಾಖೆಯಲ್ಲಿ ಸಾಗರ ಸ್ಟೇಷನ್ ಇರ್ಬೋದು, ತಾಳಪ್ಪ ಸ್ಟೇಷನ್ ಇರ್ಬೋದು, ಸಿದ್ದಾಪುರ ಸ್ಟೇಷನ್ ಇರ್ಬೋದು, ಇಲ್ಲಿ ಎಲ್ಲಾದ್ರೂ ಹಳೇದೆಲ್ಲ ತೆಗ್ಸಿ ತಿಮ್ಮಪ್ಪನವ್ ಎಷ್ಟು ಕೇಸ್ ಇದಾವೆ, ವಸಂತನವ್ ಎಷ್ಟು ಕೇಸ್ ಇದಾವೆ ಅನ್ನೋದು ತೆಗೆದು ಬಿಟ್ರೆ ಯಾರು ಗುಂಡ ಅಂತ ಗೊತ್ತಾಗ್ತದೆ, ತಾಲೂಕಿನ ಜನರಿಗೆ ಗೊತ್ತಾಗ್ತದೆ. ಅದ್ಯಾವುದು ದಾಖಲೆ ಆಗಿಲ್ಲ.